ಆರಾಧ್ಯ ಗುರುದೈವ ದತ್ತ ಭಗವಾನರನ್ನು, ಶ್ರೀಧರ ಸ್ವಾಮಿಗಳನ್ನು, ಗುರು ವೆಂಕಟಾಚಲ ಅವಧೂತರನ್ನು ಸ್ಮರಣೆ ಮಾಡಿಕೊಂಡು ಗುರುವಿನ ಅರಿವಿನ ಪರಿಧಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೊರಟಿದ್ದೇವೆ. ಗು ಮತ್ತು ರು ಅನ್ನುವಂಥ ಎರಡು ಅಕ್ಷರಗಳಲ್ಲಿ ಬಹಳ ಅದ್ಭುತವಾದಂಥ ಒಂದು ಸ್ವಾರಸ್ಯ ಇದೆ. ಗು ಮತ್ತು ರು ಅಂದರೆ ಗುರು ಅಂತ ನಾವೇನು ಕೂಡಿಸಿ ಹೇಳ್ತೇವೆ. ಗುರಿಯನ್ನು ತಲುಪಿಸುತ್ತೇನೆ ಅಂತೇಳಿ ತನ್ನ ಶಿಷ್ಯನ ಎಲ್ಲ ಕೆಲಸಗಳನ್ನು ರೂವಾರಿಯಾಗಿ ತಗೊಂಡು ಮುಂದೂಡ್ತಾನಲ್ಲ, ಅವರು ಗುರುವಾಗ್ತಾರೆ. ಶಿಷ್ಯರನ್ನು ಯಾವ ರೀತಿಯಲ್ಲಿ ಪ್ರೀತಿ ಮಾಡಬೇಕು ಅಂಥೇಳಿ ಶಿಕ್ಷಣ ತಜ್ಞರಾದಂಥ ಗುರುರಾಜ್ ಕರ್ಜಿಗಿ ಅವರಿಗೆ ಒಬ್ಬರು ಪ್ರಶ್ನೆ ಕೇಳ್ತಾರೆ. ನೀವು ನಿಮ್ಮ ವಿದ್ಯಾರ್ಥಿ ಮಿತ್ರರನ್ನು ಹೇಗೆ ಪ್ರೀತಿ ಮಾಡ್ತೀರಿ ಅಂತ. ಅವರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಒಬ್ಬ ಗುರು ತನ್ನ ವಿದ್ಯಾರ್ಥಿಗಳನ್ನು ಅಟ್ಲೀಸ್ಟ್ ತನ್ನ ಮಕ್ಕಳಷ್ಟಾದರೂ ಪ್ರೀತಿ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಮಕ್ಕಳನ್ನು ನಾವು ತುಂಬ ಪ್ರೀತಿ ಮಾಡ್ತೇವೆ. ಕಡೇ ಪಕ್ಷ ಮಕ್ಕಳಷ್ಟಾದರೂ ಪ್ರೀತಿ ಮಾಡಬೇಕು ಅಂತಂದರೆ ಅವರೆಲ್ಲ ನಂದೇ ಮಕ್ಕಳು ಅಂಥೇಳಿ ಗುರು ತನ್ನ ಶಿಷ್ಯರಿಗೆ ಪ್ರೀತಿ ಕೊಡ್ತಾನೆ. ನಮ್ಮ ಈ ಧರ್ಮದಲ್ಲಿ, ಅದರಲ್ಲೂ ವಿಶೇಷವಾಗಿ ಸನಾತನ ಧರ್ಮದಲ್ಲಿ ಗುರುವಿಗೆ ಬಹಳ ವಿಶೇಷವಾದಂಥ ಸ್ಥಾನ ಇದೆ. ನಾವು ಗುರುವಿನ ಯಾವುದಾದರೂ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೂ ಅಷ್ಟೇ ಉತ್ಸುಕರಾಗಿ ತಿಳ್ಕೊಳ್ತೇವೆ. ನಮ್ಮ ಗುರುಗಳ ಅಧ್ಯಯನ ಎಲ್ಲ ಆಯಿತು, ನಮ್ಮ ಗುರುಗಳ ಜ್ಞಾನಚಕ್ಷುವಿನಲ್ಲಿ ಎಷ್ಟು ಜನರಿಗೆ ಒಳ್ಳೆಯದಾಗಿದೆ, ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಎಷ್ಟು ಕುಟುಂಬಗಳು ಅದ್ಭುತವಾಗಿ ಸಾಗ್ತಾ ಇದ್ದಾವೆ ಅನ್ನುವಂಥ ಅನೇಕ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಶಿಷ್ಯರಿಗೆ ಬಹಳ ಆಸಕ್ತಿ. ಆದರೆ ಗುರುವಿಗೆ ನಾವು ಅದನ್ನು ಕೇಳಲಿಕ್ಕೂ ಒಂದು ಕ್ರಮ ಇದೆ. ಯಾರು ಕೂಡ ತಮ್ಮ ಶಿಷ್ಯರು ಕೇಳಿದಂಥ ವಿಷಯಗಳನ್ನು ಮುನಿಸಾಗಿ ತಗೊಳ್ಳೋದೇ ಇಲ್ಲ, ಪ್ರೀತಿಯಿಂದ ತಗೊಳ್ತಾರೆ. ಆದರೂ ಕೂಡ ಗುರುವಿಗೆ ನಾವು ಕೇಳುವಂಥ ವಿಷಯಗಳ ಬಗ್ಗೆ ಬಹಳ ಗಂಭೀರವಾಗಿ ಕೇಳಬೇಕು ಅಂತ. ಹಾಗಾಗಿ ನಮ್ಮಲ್ಲೊಂದು ಮಾತಿದೆ, ನದಿ ಮೂಲ, ಋಷಿ ಮೂಲ ಹಾಗೂ ಸ್ತ್ರೀ ಮೂಲವನ್ನು ಹುಡುಕ್ಲಿಕ್ಕೆ ಹೋಗಬಾರ್ದು ಅಂತ. ಗುರು ತಾನು ಆಸೆ ಪಟ್ಟು ಎಂದೂ ಗುರುವಾಗಿರೋದಿಲ್ಲ. ಆತ ಇರುವಂಥ ಎಲ್ಲ ಚೌಕಟ್ಟಿನ ಅವರ ಜ್ಞಾನದ ಚಕ್ಷುವಿನ ನೋಡಿ ನಾವು ಅವರಿಗೆ ಗುರುವಿನ ಸ್ಥಾನ ಕೊಟ್ಟಿರ್ತೇವೆ. ಇವತ್ತಿನ ಸಮಾಜದಲ್ಲಿ ನಾನು ಸೋ ಕಾಲ್ಡ್ ಗುರುವಾಗಬೇಕು ಅಂತೇಳಿ ಬಂದಂಥವ್ರು ತುಂಬ ಜನ ಇದ್ದಾರೆ. ಆದರೆ ಆ ಗುರು ಅನ್ನುವಂಥ ಸ್ಥಾನವನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಗುರು ಅನ್ನುವಂಥ ಸ್ಥಾನವನ್ನು ಅಗ್ರಿಮೆಂಟ್ ಮಾಡಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಮಾಜ ನಿಮ್ಮನ್ನು ಒಪ್ಪಬೇಕು. ಗುರುವಿನ ಮೇಲೆ ಅದೆಷ್ಟೋ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಗುರುತರವಾದಂಥ ಆರೋಪಗಳು ಬರ್ತವೆ. ಆರೋಪಗಳು ಬಂದಾಕ್ಷಣ ತನ್ನ ಶಿಷ್ಯವರ್ಗ ಆ ಗುರುವನ್ನು ಯಾವತ್ತೂ ಕೈ ಬಿಟ್ಟಿದ್ದು ಇತಿಹಾಸದಲ್ಲೇ ಇಲ್ಲ. ಇವತ್ತಿನ, ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಎಲ್ಲರ ಮೇಲೆಯೂ ದೋಷ ಮತ್ತು ಆರೋಪಗಳನ್ನು ಮಾಡುವಂಥದ್ದು ಅತ್ಯಂತ ಸುಲಭವಾದಂಥ ಒಂದು ಕೆಲಸ. ಯಾರು ಸಮಾಜಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ, ಅವ್ರ ಮೇಲೆ ಈ ಸಮಾಜ ಮಾಡುವಂಥ ಏಕೈಕ ಕೆಲಸ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು. ಆದರೆ ಒಬ್ಬ ಗುರುವಿಗೂ ಮತ್ತು ಸಾಮಾನ್ಯರಿಗೂ ಇರುವಂಥದ್ದು ಇದೇ ವ್ಯತ್ಯಾಸ. ಎಂಥದ್ದೇ ಆರೋಪ ಬಂದರೂ ಗುರು ಆ ಆರೋಪಗಳನ್ನೆಲ್ಲ ನನ್ನದೊಂದು ಪರೀಕ್ಷೆ, ನನ್ನ ಶಿಷ್ಯರ ಮುಂದೆ ಈ ಪರೀಕ್ಷೆಯನ್ನು ನಾನು ಬರೆದು ಮುಗಿಸ್ಬೇಕು ಅಂಥೇಳಿ ಅನುಭವವಾಗಿ ತಗೊಳ್ತಾರೆ. ಸಾಮಾನ್ಯ, ಅಯ್ಯೋ ನನ್ನ ಮೇಲೆ ಈ ಥರದ ಆರೋಪ ಬಂದುಬಿಡ್ತಲ್ಲ ಅಂಥೇಳಿ ವಿಚಲಿತನಾಗ್ತಾನಂತೆ. ಹಾಗಾಗಿಯೇ ಗುರು ಬಹಳ ಶ್ರೇಷ್ಠ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ನಮ್ಮಲ್ಲಿ ಗುರುಗಳಲ್ಲಿ ಎರಡು ಥರವಾದಂಥ ಹಂತವನ್ನು ನಾವು ನೋಡ್ಬೋದು. ಒಂದು, ಸಂಸಾರದಲ್ಲಿದ್ದುಕೊಂಡು ಸಮಾಜದ ಕಣ್ಣನ್ನು ತೆರೆಸುವಂಥ ಗುರುವಿನ ಸ್ಥಾನಗಳು. ಇನ್ನೊಂದು, ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಬ್ರಹ್ಮಚರ್ಯದಲ್ಲಿರುವಂಥ ಗುರು ಪರಂಪರೆ. ಇದು ಎರಡರಲ್ಲಿ ಯಾವುದು ಶ್ರೇಷ್ಠ ಅಂತಂದರೆ ಎರಡೂ ಅತ್ಯಂತ ಶ್ರೇಷ್ಠವಾದಂಥದ್ದೇ. ಯಾರು ಜ್ಞಾನದ ದೀವಟಿಕೆಯನ್ನು ಹಿಡಿದು ನಮಗೆ ಬೆಳಕನ್ನು ತೋರಿಸ್ತಾರೋ ಅವರುಗಳನ್ನೇ ನಾವು ಗುರು ಅಂತ ಕರಿತೇವೆ. ಆದರೆ ಈ ಗುರುವಿನ ಒಂದಿಷ್ಟು ಆಲೋಚನೆಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳದೆ ಹೋದಾಗ ನಮಗೆ ಗುರುವಿನ ಮೇಲೆ ಬೇಸರ ಅಂತ ಅನಿಸುತ್ತೆ. ನಾವು ಒಪ್ಪಿಕೊಂಡಂಥ ಗುರುಗಳು ಎಲ್ಲ ಬಾರಿಯೂ ನನ್ನ ಮಾತನ್ನು ಮಾತ್ರ ತಲೆದೂಗಿಸಿದರೆ ನಾವು ಅವರನ್ನು ಶ್ರೇಷ್ಠ ಗುರುಗಳು ಅಂತ ಕರಿತೇವೆ. ನನ್ನ ಮಾತುಗಳನ್ನು ಅವರು ಒಪ್ಕೊಳ್ಳಿಲ್ಲ ಅಂತಂದಾಗ ನಮಗನ್ಸುತ್ತೆ ಈ ಗುರುಗಳು ಅಷ್ಟು ಯೋಗ್ಯರು ಅಂತ ಅನ್ನಿಸ್ತಾ ಇಲ್ವಲ್ಲ ಅಂತ.
ಗುರುಗಳು ಯೋಗ್ಯರಲ್ಲ, ನಾವು ಅಯೋಗ್ಯರು ಅಂತ ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಯಾಕೆ ನಾವು ಅಯೋಗ್ಯರು ಅಂತಂದರೆ, ನಾವು ಗುರುವಿನ ಮೇಲೆ ಕೂಡ ಹೇರಿಕೆಯನ್ನು ಮಾಡಲಿಕ್ಕೆ ಹೊರಟಂಥವರು ಅನ್ನುವಂಥ ಅರ್ಥ ಇಲ್ಲಿ ನಮಗೆ ಭಾಸವಾಗುತ್ತೆ. ಗುರು ತನ್ನ ಶಿಷ್ಯರಿಂದ ಏನನ್ನೂ ನಿರೀಕ್ಷೆ ಮಾಡೋದೇ ಇಲ್ಲ. ಶಿಷ್ಯರಿಂದ ಏನೊಂದಾದರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಆ ಗುರುವಿನ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹರಲ್ಲ ಅಂತ. ಅವರು ವಸುದೈವ ಕುಟುಂಬಕಂ ಅನ್ನುವಂಥ ಕಲ್ಪನೆಯಲ್ಲಿ ತನ್ನ ಇಡೀ ಶಿಷ್ಯರನ್ನೇ ತನ್ನ ಬಳಗ ಅಂಥೇಳಿ ಬೆಳೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ತನ್ನೊಬ್ಬ ಶಿಷ್ಯ ಬಹಳ ದೊಡ್ಡ ಎತ್ತರದ ಸ್ಥಾನಕ್ಕೆ ಹೋಗಿದ್ದಾನೆ ಅಂತಂದಾಗ ಆ ಗುರುಗಳು ಅವನಿರೋ ಜಾಗಕ್ಕೆ ಹೋಗಿ ಅವನಿಗೆ ಮಾಲೆ, ಶಾಲು, ಹಾರಗಳನ್ನೆಲ್ಲ ಹಾಕಿ ಸನ್ಮಾನ ಮಾಡದಿದ್ದರೂ ಕೂಡ ಆತ್ಮದಿಂದ ತುಂಬ ಸಂತೋಷವನ್ನು ಪಡ್ತಾರೆ. ಇನ್ನೊಂದು ಗೊತ್ತಿರಲಿ, ಶಿಕ್ಷಣದ ಹಂತಕ್ಕೆ ನಾವು ಬಂದಾಗ ಮನೆಯಲ್ಲಿ ತಂದೆ ತಾಯಿಯರ ಜೊತೆಗೆ ಎಷ್ಟೊತ್ತು ಕಾಲ ಕಳಿತೀವೋ ಅದಕ್ಕಿಂತ ಹೆಚ್ಚು ಸಮಯ ನಾವು ಶಿಕ್ಷಣದ ಸಂದರ್ಭದಲ್ಲಿ ನಮ್ಮ ಕಲಿಸುವ ಗುರುಗಳ ಜೊತೆಗೆ ಕಳೆದಿದ್ದೇವೆ. ಇದರ ಅರ್ಥ ಗುರು ನಮಗೆ ತುಂಬ ಪ್ರೇರಣೆಯನ್ನು ಮಾಡ್ತಾರೆ ಅಂತ ತಿಳ್ಕೊಳ್ಬೋದಾಗಿದೆ. ಸನಾತನ ಧರ್ಮದಲ್ಲಿ ಅದೆಷ್ಟೋ ಜನ ಗುರುಗಳು ಬಂದು ಗತಿಸಿ ಹೋಗಿದ್ದಾರೆ. ಆದರೆ ವಿಶೇಷ ಏನು ಅಂದರೆ, ಇಲ್ಲಿಯ ತನಕ ನಾವು ಅವರನ್ನು ಯಾರನ್ನೂ ಮರೆಯಲಿಲ್ಲ. ಕಾರಣ ಏನು ಅಂತಂದರೆ, ಆ ಎಲ್ಲ ಗುರುಗಳು ಮರೆಯದೆ ಹೋದಂಥ ಅಚ್ಚೊತ್ತಿದ ಜ್ಞಾನದ ದೀಪವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ನಾವು ಈ ಆಧುನಿಕ ಜಗತ್ತಿಗೆ ಬಂದಾಗ ಒಂದಿಷ್ಟು ಜನ ಹೊಸ ಹೊಸ ತಲೆಮಾರಿಗೆ ಸಮಾನತೆಯನ್ನು ಬೋಧನೆ ಮಾಡಿದರು. ಈ ಅನಿಷ್ಟ ಕೆಲವೊಂದಿಷ್ಟು ಪದ್ಧತಿಗಳನ್ನು ನಿವಾರಣೆ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡಿದರು. ಅಂಥ ಗುರುಗಳನ್ನು ಆ ಕಾಲದಲ್ಲಿ ಕೆಲವೊಬ್ಬರು ಒಪ್ಪಲಿಲ್ಲ. ಆದರೆ ಇವತ್ತು ಒಂದು ಬಾರಿ ನಾವು ಯೋಚನೆ ಮಾಡಿದರೆ, ಅಂತಹ ಪರಮ ಪವಿತ್ರ ಗುರುಗಳು ಬಂದು ಆ ಪದ್ಧತಿಗಳನ್ನೆಲ್ಲ ದೂರ ಮಾಡದಿದ್ದರೆ ಇವತ್ತು ನಾವು ನೀವುಗಳು ಇಷ್ಟು ಸ್ವಚ್ಛಂದವಾದಂಥ ಸಂಬಂಧದಲ್ಲಿ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಯಾಕೆ ಅಂತಂದರೆ, ಗುರು ತನ್ನ ಎಲ್ಲ ಆಲೋಚನೆಗಳನ್ನು ತನ್ನ ಆಲೋಚನೆ ಪರಿಧಿಗಿಂತ ಮುಂದೆ, ಅಂದರೆ 100 ವರ್ಷ ಮುಂದೆ ಈ ಸಮಾಜ ಹೇಗಿರಬೇಕು ಅಂತ ಯೋಚನೆ ಮಾಡ್ತಾನೆ. ಹಾಗಾಗಿಯೇ ನಾವು ಅವರನ್ನು ಮುಂದೆ ನಿಲ್ಲಿಸಿ ಅವರ ಜೊತೆಗೆ ನಾವು ಹಿಂದೆ ದಾಪುಗಲಾಗ್ತವೆ. ಒಳ್ಳೆ ಕೆಲಸ ಮಾಡಿದಾಗಲೂ ನಮ್ಮ ಗುರು ಯಾರು ಅಂತ ಕೇಳ್ತಾರೆ, ಕೆಟ್ಟ ಕೆಲಸ ಮಾಡಿದಾಗಲೂ ನಮ್ಮ ಗುರು ಯಾರು ಅಂತ ಕೇಳ್ತಾರೆ. ಒಳ್ಳೆಯದು ಕೆಟ್ಟದ್ರು ಎರಡರ ಮಧ್ಯದಲ್ಲಿಯೂ ಕಾಮನ್ ಆಗಿ ಸಿಗುವುದು ನಮಗೆ ಗುರು ಮಾತ್ರ ಅಂತ ಇದರ ಅರ್ಥ. ಅಂದರೆ ನಮ್ಮನ್ನು ಇನ್ಸ್ಪೈರ್ ಮಾಡೋರು ಗುರುವಾಗ್ತಾರೆ, ನಮಗೆ ಬೋಧನೆ ಮಾಡೋರು ಗುರುವಾಗ್ತಾರೆ, ನಮಗೆ ಜ್ಞಾನದ ಜ್ಯೋತಿಯನ್ನು ಹಚ್ಚೋರು ಗುರುವಾಗ್ತಾರೆ, ನಮಗೆ ಒಟ್ಟಾರೆ ಪ್ರಪಂಚವನ್ನು ಪರಿಚಯ ಮಾಡಿಸೋರು ಗುರುವಾಗ್ತಾರೆ. ಇಷ್ಟೊತ್ತು ತನಕ ತಾಯಿ 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 ಗುರುತನದ ಬಗ್ಗೆ ಮಾತಾಡ್ತಾ ಬಂದ್ವಿ. ತಂದೆಯ ಬಗ್ಗೆ ನಾವು ಈ ಒಂದು ಬಾರಿ ಅವಲೋಕನ ಮಾಡಲೇಬೇಕು. ತಂದೆ ಬಹಳ ದೊಡ್ಡ ತಪಸ್ವಿಗಳ ಸಾಲಿನಲ್ಲಿ ನಿಲ್ಲಬಹುದಂಥ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಅವನು ತಂದೆ. ಯಾಕೆ ತಂದೆಯ ತಪಸ್ವಿ ಅಂತ ಹೇಳಬೇಕು ಅಂತಂದರೆ, ಒಬ್ಬ ತಂದೆ ತನ್ನ ಮನೆಯಲ್ಲಿ ಹೆಂಡತಿಗೆ ಹೆಂಡತಿಯ ಪ್ರೀತಿಯನ್ನು ಕೊಡಬೇಕು, ಅವರ ತಾಯಿಗೆ ತಾಯಿ ಪ್ರೀತಿ ಕೊಡಬೇಕು, ತಂದೆಗೆ ತಂದೆ ಪ್ರೀತಿ ಕೊಡಬೇಕು, ಮಗು ಅಥವಾ ಮಕ್ಕಳಿದ್ದರೆ ಮಗಳಿದ್ದರೆ ಅವರಿಗೆ ಅವರವರದೇ ಆದಂಥ ಪ್ರೀತಿಯನ್ನು ಕೊಟ್ಟು ಈ ಮಧ್ಯ ಅವನನ್ನು ಆತ ಪ್ರೀತಿ ಮಾಡಿಕೊಳ್ಬೇಕು. ಇದೆಲ್ಲವನ್ನ ಬರೋಬ್ಬರಿ 60-70 ವರ್ಷಗಳ ಕಾಲ ಯಾವುದೇ ಏರಿಳಿತವಾಗದೆ ತನ್ನನ್ನು ನಂಬಿಕೊಂಡವರಿಗೆ ಯಾವೊಂದಕ್ಕೂ ಕೊರತೆಯಾಗದೆ ತೊಗೊಂಡು ಹೋಗ್ತಾನಲ್ಲ, ಇವನಿಗಿಂತ ಬಹಳ ದೊಡ್ಡ ತಪಸ್ವಿ ನಮಗೆ ಈ ಸಮಾಜದಲ್ಲಿ ಕಾಣಲಿಕ್ಕೆ ತುಂಬ ಕಷ್ಟ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ತಂದೆ ತನ್ನ ಹೊತ್ತು ಊಟವನ್ನು ಬದಿಗಿಟ್ಟು ನನ್ನ ಮಗು ಊಟ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ತಂದೆ ತನ್ನ ಒಪ್ಪತ್ತು ಊಟವನ್ನು ಬದಿಗಿಟ್ಟು ನನ್ನ ಹೆಂಡತಿ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾನೆ. ಇದೇ ಗುರು ಶಿಷ್ಯರ ಸಂಬಂಧ ಅಂತ. ನನ್ನ ಮಗು ಸಮಾಜದಲ್ಲಿ ಎಲ್ಲಿಯೋ ದಾರಿ ತಪ್ಪಿ ಹೋಗಬಾರ್ದು, ಎಡವಿ ಹೋಗಬಾರ್ದು ಅಂತ ತಂದೆ ಇದ್ದಂಥ ಇಲ್ಲದಂಥ ಎಲ್ಲ ಯೋಜನೆಗಳನ್ನು ತಾನು ಗೊತ್ತಿಲ್ಲದಿದ್ದರೆ ಕಲಿತುಕೊಂಡು ತನ್ನ ಮಕ್ಕಳಿಗೆ ಕಲಿಸ್ತಾನೆ. ಕಾರಣ ಏನು ಅಂತಂದರೆ, ನನ್ನ ಮನೆ ಮಗು ತೊಂದರೆಗೀಡಾಗಬಾರ್ದು ಅಂತ, ನನ್ನ ಮನೆ ಮಗು ದಾರಿ ತಪ್ಪಿ ಹೋಗಬಾರ್ದು ಅಂತ. ಹೀಗಿರುವಾಗ ನನ್ನ ಮನೆಯ ನನ್ನ ಮಕ್ಕಳು ಹೀಗಿರಬೇಕು ಅಂತ ಯೋಚನೆ ಮಾಡುವಂಥ ಒಬ್ಬ ತಂದೆ ಯಾವ ತಪಸ್ವಿಗೂ ಕಡಿಮೆ ಇಲ್ಲ ಅಂತಂದ್ರೆ ತಪ್ಪಾಗಲ್ಲ. ತಂದೆ ಸಮಾಜದ ಅತ್ಯಂತ ಶ್ರೇಷ್ಠ ವರ್ಗದ ಯತಿಗಳ ಸ್ಥಾನದಲ್ಲಿ ನಿಲ್ಲುವಂಥವನು. ಹಾಗಾಗಿಯೇ ಮನೆಯಲ್ಲಿ ಏನೇ ವಿಶೇಷ ಕಾರ್ಯಕ್ರಮ ನಾವು ಮಾಡಬೇಕು ಅಂತಂದರೆ ಮೊದಲು ಪೂಜ್ಯ ಸ್ಥಾನದಲ್ಲಿ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಿಯೇ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡುವಂಥ ವಾಡಿಕೆ ನಮ್ಮಲ್ಲಿ ರೂಢಿಯಲ್ಲಿದೆ. ಇನ್ನು ಈ ಧರ್ಮದ ಚೌಕಟ್ಟಿನಲ್ಲಿ ಅಧರ್ಮದ ಬೋಧನೆಗಳನ್ನು ಮಾಡುವಂಥ ಗುರುಗಳಿದ್ದಾರೆ.
ನೀನು ಧರ್ಮದ ದಾರಿಯಲ್ಲಿ ನಡೆದ್ರೆ ನೀನು ಎಲ್ಲರಿಗಿಂತ ಡಿಫರೆಂಟ್ ಅಂತ ಅನಿಸೋದೇ ಇಲ್ಲ, ಹಾಗಾಗಿ ನೀನು ಅಧರ್ಮದ ದಾರಿಯಲ್ಲಿ ನಡಿಬೇಕು ಅಂತ ಪ್ರೇರಣೆ ಕೊಡ್ತಾರೆ. ಅರೆ, ಈ ಅಧರ್ಮದ ದಾರಿಯಲ್ಲಿ ನಡಿಲಿಕ್ಕೂ ಗುರುಗಳಿದ್ದಾರ ಅಂತ ಕೇಳಿದ್ರೆ, ಯಾರು ಅಧರ್ಮ ಬೋಧನೆಯನ್ನು ಮಾಡಿ ತನ್ನದೇ ಆದಂಥ ಬಳಗವನ್ನು ಕಟ್ಟಿಕೊಳ್ತಾರೋ ಅವರು ಅಧಮ್ಯ ಧರ್ಮದ ಶ್ರೇಷ್ಠ ಗುರುವಾಗ್ತಾರೆ. ಅವರು ಧರ್ಮದ ಗುರುವಿನ ಏನು ಬೋಧನೆಗಳಿದೆ ಆ ಬೋಧನೆಗಳನ್ನು ಮಿಕ್ಕಿ ಮೀರಿಸಿ ತನ್ನ ಶಿಷ್ಯರನ್ನು ಸೆಳೀತಾರೆ. ಹಾಗಾಗಿಯೇ ನಮ್ಮಲ್ಲಿ ಹೇಳೋದು ಕೆಟ್ಟದು ಬಹಳ ಬೇಗ ಅಟ್ರಾಕ್ಟ್ ಆಗುತ್ತೆ ಅಂತ. ಇನ್ನು ಗುರುವನ್ನು ಅತ್ಯಂತ ಕೇವಲವಾಗಿ ನಿಂದನೆ ಮಾಡುವಂಥ ಶಿಷ್ಯವರ್ಗವೂ ಇದೆ. ಗುರುವನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸುವಂಥ ಶಿಷ್ಯರು ನಮ್ಮ ಸಮಾಜದಲ್ಲಿದ್ದಾರೆ. ಗುರು ಅವರಿಗೆ ಹೇಗಿರಬೇಕು ಅಂತಂದರೆ, ಅವರದ್ದೇ ಕೆಲಸ ಮಾಡಿಕೊಟ್ಟು ಅವರಿಗೇನಾಗಬೇಕು ಅದನ್ನು ಹೊತ್ತೊತ್ತಿಗೆ ಮಾಡಿಕೊಟ್ರೆ ಮಾತ್ರ ಅವರು ಶ್ರೇಷ್ಠ ಗುರು ಅಂತ ಒಪ್ಕೊಳ್ತಾರೆ. ಅವರ ಮಾತನ್ನು ಕೇಳಲಿಲ್ಲ, ಅವರ ಮಾತಿಗೆ ಅವರು ಹೋಗೋಕ್ಕೆ ಬೆಲೆ ಕೊಡಲಿಲ್ಲ ಅಂತಂದರೆ ಈ ಗುರು ಸರಿ ಇಲ್ಲ ಅಂತೇಳಿ ಅವ್ರ ವಿರುದ್ಧ ಅಪಪ್ರಚಾರ ಮಾಡ್ತಾರೆ. ಅದರಲ್ಲೂ ಈಗ ವಿಶೇಷವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನು ಬೇಕಾದರೂ ಹೇಗೆ ಬೇಕಾದರೂ ನಿಂದನೆ ಮಾಡ್ಬೋದು. ಆ ನಿಂದನೆಯ ಹಿಂದಿರುವ ಮರ್ಮ ಏನು ಅಂತಂದರೆ, ಅವರು ನಮ್ಮ ಮಾತನ್ನು ಕೇಳಲಿಲ್ಲ ಅನ್ನೋದಷ್ಟೇ ಬಿಟ್ಟರೆ ಇವರಿಗೆ ಯಾವುದೇ ರೀತಿಯ ಮೋಸ ವಂಚನೆಗಳಾಗಿರೋದೇ ಇಲ್ಲ. ಇನ್ನು ಈ ಭರತ ನೆಲದಲ್ಲಿ ನಾವು ಎಷ್ಟು ಅದ್ಭುತವಾದಂಥ ಶಿಕ್ಷಣವನ್ನು ಕಲೀಲಿಕ್ಕೆ ನಮ್ಮಲ್ಲಿ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಂ ಕುರುಂ. ನಮ್ಮಲ್ಲಿ ಸ್ನಾನ ಮಾಡಬೇಕಾದ್ರೆ ಈ ಮಂತ್ರ ಹೇಳೋ ಪದ್ಧತಿ ಇದೆ. ಈ ಮಂತ್ರದೊಳಗಡೆ ನಾವು ಉಚ್ಚಾರ ಮಾಡಿದಂಥ ಎಲ್ಲವೂ ಒಂದೊಂದು ನದಿಯ ಹೆಸರು. ನಮ್ಮ ಮನೆ ಮಕ್ಕಳಿಗೆ ಇವತ್ತು 5 ನದಿಯ ಹೆಸರು ಹೇಳ್ರಿ ಅಂತಂದರೆ ಗೊತ್ತಿಲ್ಲ. ಆದರೆ ಆ ಕಾಲದಲ್ಲಿ ಬರೆದಿಟ್ಟಿದ್ರು. ನದಿಯ ಹೆಸರಿನಲ್ಲಿಯೇ ಶ್ಲೋಕಗಳ ರಚನೆ ಮಾಡಿದ್ದಾರೆ. ಇನ್ನು ನಮ್ಮ ಮನೆಯ ಮಕ್ಕಳಿಗೆ ರಾಷ್ಟ್ರದ ಬಗ್ಗೆ ಪ್ರೀತಿ ಬರಬೇಕು ಅಂತೇಳಿ ಯೋಚನೆ ಮಾಡಿದಂಥವರು ಅದ್ಭುತವಾಗಿ ಬರೆದಿದ್ದಾರೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿಣೀಂ ಬ್ರಹ್ಮರಾಜ ಋಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ ಅಂತ. ತಾಯಿ ಭಾರತಿಗೆ ಕಿರೀಟ ಇದೆ, ತಾಯಿ ಭಾರತಿ ಒಬ್ಬಳು ಮಾತೃಸ್ವರೂಪದಲ್ಲಿ ನಮ್ಮ ಎದುರುಗಡೆ ನಿಲ್ತಾಳೆ ಅಂತ ಅನ್ನುವಂಥ ಮಾತುಗಳನ್ನು ಒಬ್ಬ ಗುರು ಯೋಚನೆ ಮಾಡದೆ ಮತ್ತಾರು ನಿಮಗೆ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಎಲ್ಲದಕ್ಕೂ ಒಬ್ಬ ಗುರು ಇದ್ದಾನೆ ಅಂದರೆ ತಪ್ಪಲ್ಲ. ಗುರು 2 ರೀತಿಯಲ್ಲೂ ಸಿಗ್ತಾರೆ. ಒಂದು ಶಾರೀರಿಕ ಗುರುಗಳು, ಇನ್ನೊಂದು ಮಾನಸ ಗುರುಗಳು ಅಂತ. ಶಾರೀರಿಕ ಗುರುಗಳು ಅಂದರೆ ನಾವು ಯಾರನ್ನು ಭೇಟಿಯಾಗಿ ಗುರುವಾಗಿ ಸ್ವೀಕರಿಸಿರ್ತೀವೋ ಅವರೇನು ಮಾರ್ಗದರ್ಶನ ಮಾಡ್ತಾರಲ್ಲ ಅವರ ಮಾರ್ಗದರ್ಶನದಂತೆಯೇ ನಾವು ನಡೆದುಕೊಳ್ಳುವುದು ಶಾರೀರಿಕ ಗುರು ಅಂತ. ಮಾನಸ ಗುರುಗಳಂದರೆ ಈಗಾಗಲೇ ಶಾರೀರಿಕವಾಗಿ ಈ ಭೂಮಿಯ ಮೇಲೆ ಇಲ್ಲದೆ ಸೂಕ್ಷ್ಮ ಶರೀರದಿಂದ ಇಡೀ ಪ್ರಪಂಚದ ಏರಿಳಿತಗಳನ್ನು ನೋಡಿ ತನ್ನ ಕೋಟ್ಯಾನುಕೋಟಿ ಭಕ್ತ ಕುಲಕ್ಕೆ ಆಶೀರ್ವಾದ ಮಾಡುವಂಥರಿದ್ದಾರಲ್ಲ ಅವರು ಸೂಕ್ಷ್ಮ ಗುರು ಪರಂಪರೆಯವರು. ಹೀಗೆ ಈ 2 ಗುರು ಪರಂಪರೆಯ ನಂಬಿಕೆಯನ್ನು ಕೂಡ ನಾವು ನಂಬಿದ್ದೇವೆ. ಅನೇಕ ಜನರಿಗೆ ಗುರುಗಳು ಪ್ರೇರಣೆ ಮಾಡ್ತಾರೆ. ಅನೇಕ ಜನರಿಗೆ ಗುರು ಸ್ವಪ್ನದಲ್ಲಿ ಸೂಚನೆ ಕೊಟ್ಟಿದ್ದಿದೆ. ನೀವು ಗುರುವಿನ ಮಹಿಮೆಯ ಪುಣ್ಯಕ್ಷೇತ್ರಗಳಲ್ಲಿ ಸಿಗುವಂಥ ಪುಸ್ತಕಗಳನ್ನು ತದೇಕ ಚಿತ್ತದಿಂದ ಅಧ್ಯಯನ ಮಾಡಿದರೆ ಗುರುವಿನ ಮಹಿಮೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅಂದರೆ ಹಾಸ್ಯ ಮಾಡುವವರು ಒಂದು ಕಡೆ, ಇದೆಲ್ಲ ಕಲ್ಪನೆಯ ನಿಮ್ಮ ಯೋಚನೆ, ಇದನ್ನು ಕಥೆ ರೀತಿಯಲ್ಲಿ ಬರೆದರೆ ಬಹಳ ಅದ್ಭುತವಾಗಿರುತ್ತೆ ಅಂತ ಟೀಕೆ ಮಾಡೋರು ಒಂದು ಕಡೆ. ಆದರೆ ಭವ್ಯ ಭಾರತದಲ್ಲಿ ಇಂಥ ಅನುಭವವನ್ನು ಕಾಣುತ್ತಲಿರುವಂಥ ಕೋಟ್ಯಾಂತರ ಜನ ಇವತ್ತಿಗೂ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ನಮ್ಮ ಮನೆಯ ಮುತ್ತಜ್ಜ ಮರೆತಿದ್ದಾನೆ, ನಮ್ಮ ಮನೆಯ ಅಜ್ಜ ಮರೆತಿದ್ದಾನೆ, ಆದರೆ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಪರಮಶ್ರೇಷ್ಠ ಗುರು ಪರಂಪರೆಯ ಗುರುವರೇಣ್ಯರನ್ನು ನಾವು ಮರೆತಿಲ್ಲ, ಮರಿಲಿಕ್ಕೆ ಸಾಧ್ಯವೂ ಇಲ್ಲ. ಹೀಗಿರುವುದರಿಂದ ಗುರುವಿನ ಮಹಿಮೆ ಅಪಾರ. ಗುರು ಪ್ರತಿಯೊಬ್ಬರ ಜೀವನದಲ್ಲಿಯೂ ತನ್ನದೇ ಆದಂಥ ಸ್ಫೂರ್ತಿ ಕೊಡಲಿ. ನೀವುಗಳು ನಿಮ್ಮ ಜೀವನದಲ್ಲಿ ಸರ್ವಶ್ರೇಷ್ಠ ಗುರುಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆಯಲ್ಲಿ ತಪ್ಪುವುದು ಬೇಡ. ಪರೀಕ್ಷೆಯ ನಂತರ ಗುರುವಿನ ಸ್ವೀಕಾರವಾಗಲಿ. ಅಂಥ ಗುರು ನಿಮಗೆಲ್ಲರಿಗೂ ಪ್ರಾಪ್ತವಾಗಲಿ ಅಂಥೇಳಿ ಈ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೆ.